ಬೆಂಗಳೂರಿನ ಕೇಂದ್ರೀಯ ವಿದ್ಯುತ್ ಸಂಶೋಧನಾ ಸಂಸ್ಥೆಯಲ್ಲಿ ಇಂದು ಭಾರತ ರತ್ನ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ 135ನೇ ಜಯಂತಿಯನ್ನು ಆಚರಿಸಲಾಯಿತು. ಕೇಂದ್ರೀಯ ವಿದ್ಯುತ್ ಸಂಶೋಧನಾ ಸಂಸ್ಥೆಯ ಮಹಾನಿರ್ದೇಶಕರಾದ ಡಾಕ್ಟರ್ ಜೆ ಶ್ರೀದೇವಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಪ್ರಾಧ್ಯಾಪಕರು ಹಾಗೂ ಶಿಕ್ಷಣ ತಜ್ಞ ಡಾಕ್ಟರ್ ಜಿಬಿ ಹರೀಶ್, ಸಿಪಿಆರ್ಐ ನಿರ್ದೇಶಕ ಡಾಕ್ಟರ್ ಟಿ ಮಲ್ಲಿಕಾರ್ಜುನ ರಾವ್, ಜಂಟಿ ನಿರ್ದೇಶಕ ಸಿ ಪ್ರಭಾಕರ ಮತ್ತಿತರರು ಉಪಸ್ಥಿತರಿದ್ದರು. ಬಳಿಕ ಡಾಕ್ಟರ್ ಜೆ ಶ್ರೀದೇವಿ ಶಿಕ್ಷಣ ಮತ್ತು ಮಹಿಳೆಯರ ಸಬಲೀಕರಣ ಮೂಲಕ ಜಗತ್ತಿನಾದ್ಯಂತ ಪ್ರಸಿದ್ಧರಾದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಮಾನವ ಹಕ್ಕುಗಳು, ಸಮಾಜದಲ್ಲಿನ ಶೋಷಣೆ ವಿರುದ್ಧ ಅವಿರತ ಹೋರಾಟದ ಮೂಲಕ ದೂರದೃಷ್ಟಿ ಹೊಂದಿದ್ದ ಉತ್ತಮ ನಾಯಕರಾಗಿದ್ದರು ಎಂದು ಸ್ಮರಿಸಿದರು. Stood for the people who need him and also the power he gives for the women, deeply indebted for him. ಹರೀಶ್, ಭಾರತದ ಸ್ವಾತಂತ್ರ್ಯ ಹೋರಾಟದ ಸಂದರ್ಭದಲ್ಲಿ ಸಮಾಜದ ನಿರ್ಮಾಣಕ್ಕಾಗಿ ತಮ್ಮದೇ ಆದ ವಿಭಿನ್ನ ರೀತಿಯಲ್ಲಿ ಹೋರಾಟ ನಡೆಸಿದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಸಂವಿಧಾನ ರಚನೆ ಮೂಲಕ ಎಲ್ಲ ವರ್ಗಗಳಿಗೂ ನ್ಯಾಯ ಒದಗಿಸಿದರು ಎಂದು ಹೇಳಿದರು. ಸೆಲೆಬ್ರೇಷನ್ಸ್ ಆಫ್ ಬಾಬಾ ಸಾಹೇಬ್ ಡಾಕ್ಟರ್ ಭೀಮರಾವ್ ಅಂಬೇಡ್ಕರ್. ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರು ಸ್ವಾತಂತ್ರ್ಯ ವೀರ ವಿನಾಯಕ ದಾಮೋದರ್ ಸಾವರ್ಕರ್, ಸ್ವಾಮಿ ವಿವೇಕಾನಂದ, ರಾಮಕೃಷ್ಣ ಪರಮಹಂಸ, ಗಾಂಧೀಜಿ ಈ ತರದ ಕೆಲವರು ಬರದೇ ಹೋಗಿದ್ದಿದ್ರೆ ಅವರ ಹಿಸ್ಟರಿ ವುಡ್ ಹ್ಯಾವ್ ಬೀನ್ ಕೈಂಡ್ ಆಫ್ ಎ ಸ್ಟೀಲ್ಮೇಟ್. ಡಾಕ್ಟರ್ ಟಿ ಮಲ್ಲಿಕಾರ್ಜುನ ರಾವ್, ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರು ಸಾಮಾಜಿಕ ಹೋರಾಟಗಾರರು ಮಾತ್ರವಲ್ಲದೆ ಉತ್ತಮ ಆರ್ಥಿಕ ತಜ್ಞರು, ವಕೀಲರು ಆಗಿದ್ದರು ಎಂದು ಸ್ಮರಿಸಿದರು. ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಜಯಂತಿ is a nationalistic and holy occasion that honors the birth and memory of this remarkable multifaceted individual. The most remarkable is that celebration of Bharat Ratna Dr. Ambedkar's birth anniversary Jayanti is also takes place outside the India due to the aura of his wonderful